ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್. ಇವತ್ತಿನ ವಿಡಿಯೋ ಏನಂತಂದರೆ ಲೆಹೆಂಗಾ ಸ್ಟಿಚಿಂಗ್ ಮಾಡುವಂಥ ವಿಡಿಯೋ ಫ್ರೆಂಡ್ಸ್. ಬನ್ನಿ ನೋಡೋಣ ಯಾವ ರೀತಿ ನಾನು ಲೆಹೆಂಗಾನ ಕಟ್ ಮಾಡ್ಕೊತೀನಿ ಅಂತ ನಾನು ಈ ವಿಡಿಯೋದಲ್ಲಿ ತೋರಿಸ್ತೀನಿ. ಲೆಹೆಂಗಾ ಬಂದು ತುಂಬಾ ಚೆನ್ನಾಗಿದೆ. ಪಿಂಕ್ ಕಲರ್ ಲೆಹೆಂಗಾ, ರಾಮ ಗ್ರೀನ್ ಇದು ಲೈನಿಂಗ್ ತಗೊಂಡಿದ್ದೀನಿ. ಲೈನಿಂಗ್ನ ನಾವು ಕ್ಲಾತ್ ಎಷ್ಟು ತಗೊಂಡಿವೋ ಅಷ್ಟು ನಾವು ಲೈನಿಂಗ್ ತಗೊಂಡ್ರೆ ತುಂಬಾ ಚೆನ್ನಾಗಿ ಪ್ರಿಂಟಿಗೆಲ್ಲ ತುಂಬ ಚೆನ್ನಾಗಿರುತ್ತೆ. ನೋಡಿ, ಇದು ಕ್ಲಾತು ಬಾರ್ಡರ್ ಕಲರ್ ಬ್ಲೌಸ್ ಇದೆ, ಸ್ಲೀವ್ಲೆಸ್ ಬ್ಲೌಸು ಹೇಳಿದ್ದಾರೆ. ನೋಡಿ, ರೇಷ್ಮೆ ಬಟ್ಟೆ ಇದು. ಇವರು ಮೈಸೂರು ಸಿಲ್ಕ್ ಅಂತ ಹೇಳಿದ್ರು. ತುಂಬಾ ಕಾಸ್ಟ್ಲಿ ಇದೆ ಫ್ರೆಂಡ್ಸ್ ಇದು ಬಟ್ಟೆ. ನೋಡಿ, ಪಿಂಕ್ ಕಲರ್ ತುಂಬ ಚೆನ್ನಾಗಿದೆ. ಇದು ಮೈಸೂರಲ್ಲಿ ಇಟ್ಕೊಂಡು ನಾನು ಕಟ್ಟಿಂಗ್ ಎಲ್ಲ ಮಾಡ್ಕೊತಾ ಇದ್ದೀನಿ. ನಾವು ರೆಡಿಮೇಡ್ಗಿಂತ ನಾವು ಸ್ಟಿಚ್ ಮಾಡಿಸ್ಕೊಳ್ಳೋದು ತುಂಬಾ ಚೆನ್ನಾಗಿರುತ್ತೆ, ತುಂಬಾ ಲುಕ್ಕಾಗಿರುತ್ತೆ. ಮೂವತ್ತೊಂಬತ್ತು ಲೆಂತು ತಗೊಂಡಿದ್ದೀನಿ. ಬೆಲ್ಟ್ಗೆ ತಗೊತಾ ಇದ್ದೀನಿ. ಯಾರಿಗೆ ఏమినే తీర్చానంత కాస్ట్ లేదు, అంత ఖాళీ చూపు పద. నేను వస్తాను, ఎక్కడికి నువ్వు వచ్చేది. ನೋಡಿ, 4ರಲ್ಲಿ ಒಂದು ಭಾಗನ ತಗೊತಾ ಇದ್ದೀನಿ, ಎಕ್ಸ್ಟ್ರಾ ಸೇರಿ ಅಟ್ಯಾಚ್ ಎಲ್ಲ ಸೇರಿ. ನೋಡಿ, ಬ್ಲೌಸ್ ಕಟ್ಟಿಂಗು ಪ್ರಿನ್ಸ್ ಕಟ್ಟು ಸ್ಲೀವ್ಲೆಸ್ಸು. ನೋಡಿ, ಅದೇ ರೀತಿಯಲ್ಲಿ ಇದಕ್ಕೆ ಒಂದು ಸ್ಯಾರಿಗೆ ಬೇಬಿ ಕುಚ್ಚನ್ನು ಹಾಕಿದ್ದೀವಿ, ಹ್ಯಾಂಡ್ ವರ್ಕ್ ಮಾಡಿದ್ದೀವಿ. ಇನ್ನೂ ಒಂದು ಸ್ಯಾರಿಗೂ ಕೂಡ ಬೇಬಿ ಕುಚ್ಚು ಹಾಕಿ ಕಲರ್ ಕಾಂಬಿನೇಷನ್ ತುಂಬಾ ಚೆನ್ನಾಗಿದೆ, ನೋಡ್ಬೋದು. ಅದಕ್ಕೂ ಕೂಡ ಹ್ಯಾಂಡ್ ವರ್ಕ್ ಮಾಡಿದ್ದೀವಿ. ಎಲ್ಲರಿಗೂ ಸಿಂಪಲ್ ಆಗಿ. ಒಂದು ನೋಡಿ, ಒಂದು ರೆಡ್ ರಾಮ ಗ್ರೀನ್ ಇದೆ, ಒಂದು ಪರ್ಪಲ್ ಕಲರು ಮತ್ತು ಲೈಟ್ ರಾಮ ಗ್ರೀನ್ ಬರುತ್ತೆ. ನೋಡಿ, ತುಂಬಾ ಚೆನ್ನಾಗಿದೆ ಸ್ಯಾರೀಸ್ ಬೇಬಿ ಕುಚ್ಚು ಹಾಕಿರೋದ್ರಿಂದ. ಆಮೇಲೆ ಹ್ಯಾಂಡ್ ವರ್ಕ್ ಬ್ಲೌಸು, ಬೋಟ್ ನೆಕ್ಕು, ಕಪ್ಸ್ ಹಾಕಿದ್ದೀವಿ ಬ್ಲೌಸ್ಗೆ. ನೋಡಿ, ಇದು ವಿ ನೆಕ್ ಇಟ್ಟಿದ್ದೀವಿ ಬ್ಯಾಕಲ್ಲಿ, ಬೋಟ್ ನೆಕ್ ಇದು ಕೂಡ. ಫ್ರೆಂಡ್ಸ್, ಈಗ ಒಂದು ಪಾಪುಗೆ ಲೆಹಂಗಾನ ಸ್ಟಿಚ್ ಮಾಡೋದನ್ನು ನೋಡ್ಬೋದು. ಅಮ್ಮಮ್ಮ ಮನೆಗೆ ಬೇಬಿಗೂ ಕೂಡ ನಾನು ಲೆಹಂಗಾನ ಸ್ಟಿಚ್ ಮಾಡಿದ್ದೀನಿ. ಒಂದು ಸ್ಯಾರಿಯಲ್ಲಿ ವೇಸ್ಟ್ ಆಗುತ್ತೆ ಅಂತ ಹೇಳಿಬಿಟ್ಟು ಒಳಗಡೆ ಕ್ಲಾತು ಮತ್ತು ಬ್ಲೌಸ್ ಪೀಸಲ್ಲಿ ಪಾಪುಗೆ ಸ್ಟಿಚ್ ಮಾಡಿದ್ದೀನಿ. ಇದಕ್ಕೆ ಮ್ಯಾಚಿಂಗ್ ಆಗಿ ಒಂದು ಪುಟ್ಟ ಬ್ಲೌಸು ಪಲ್ಯ ಸ್ಟಿಚ್ ಮಾಡಿದ್ದೀನಿ.
ಇದ್ದೀನಿ. ನೋಡ್ಬೋದು ತುಂಬಾ ಕ್ಯೂಟಾಗಿ ಬಂದಿದೆ ಬ್ಲೌಸು. ಬಫ್ ಸ್ಲೀವ್ ಇಟ್ಟಿದ್ದೀನಿ, ಸ್ಲೀವ್ಗೆ ಬಾಹುಬಲಿ ಸ್ಲೀವ್ ಇಟ್ಟಿದ್ದೀನಿ. ಬಾರ್ಡ್ರ್ ಕಟ್ಟಾಗಿರೋದು ಸ್ಲೀವ್ಗೆ ಕೊಟ್ಟಿದ್ದೀನಿ. ನೋಡ್ಬೋದು ವಿ ಇಟ್ಟಿದ್ದೀನಿ. ಲಿಫ್ ನೆಕ್ಕು ಮತ್ತು ಬ್ಯಾಕ್ ಹುಕ್ಸು. ಬ್ಯಾಕಲ್ಲಿ ಟ್ಯಾಗ್ ಇಟ್ಟು ಚಿಕ್ಕದಾಗಿ ಒಂದು ಬೋನ ಇಟ್ಟಿದ್ದೀನಿ. ನೋಡ್ಬೋದು ತುಂಬಾ ಕ್ಯೂಟಾಗಿದೆ ಪಾಪುಗೆ. ಅಮ್ಮನಿಗೂ ಕೂಡ ಇದೇ ರೀತಿ ಇದೆ, ಮಗಳಿಗೂ ಕೂಡ ಇದೇ ರೀತಿ ಒಂದೇ ಥರ 2 ಡ್ರೆಸ್ಸನ್ನು ಸ್ಟಿಚ್ ಮಾಡಿದ್ದೀನಿ. ನಿಮಗೂ ಕೂಡ ನಿಮ್ಮ ಪಾಪಗಳಿಗೆ ಬೇಕು ಅಂತಂದರೆ ನೀವು ಇದೇ ರೀತಿ ಒಂದು ಸ್ಯಾರಿನ ಬ್ಲೌಸ್ ಪೀಸ್ ಕಟಿಂಗ್ ಆಗದೆ ಇದ್ದರೆ ಸ್ಟಿಚಿಂಗ್ ಮಾಡ್ಕೋಬೋದು. ತುಂಬಾ ಚೆನ್ನಾಗಿರುತ್ತೆ. ನೋಡಿ ಇದು ಕೂಡ ಒಂದು ಲೆಹೆಂಗಾ, ಪಿಂಕ್ದು ಆಗಲೇ ಕಟಿಂಗ್ ಮಾಡೋದಲ್ಲ ಲೆಹೆಂಗಾ, ಅದಕ್ಕೆ ಇದು ಬ್ಲೌಸು. ನೋಡಿ ಬ್ಯಾಕು ಬೋಟ್ ನೆಕ್ಕು, ಬ್ಯಾಕು ಒಂದು ಶೇಪ್ ಇಟ್ಟಿದ್ದೀವಿ. ಇದಕ್ಕೆ ಕೂಡ ಲೆಹೆಂಗಾನ ಸ್ಟಿಚ್ ಮಾಡಿದ್ದೀವಿ. ಇದು ಅದಕ್ಕೆ ಲೆಹೆಂಗಾ. ತುಂಬಾ ಕಲರ್ ಕಾಂಬಿನೇಷನ್ ತುಂಬಾ ಚೆನ್ನಾಗಿದೆ. ಬಾರ್ಡರು ಗ್ರೀನ್ ಇರೋದ್ರಿಂದ, ರಾಮ ಗ್ರೀನ್ ಇರೋದ್ರಿಂದ ಬ್ಲೌಸ್ ಕೂಡ ಗ್ರೀನೇ ತಗೊಂಡಿದ್ದಾರೆ. ಚೆನ್ನಾಗಿ ಬಂದಿದೆ ನೋಡಿ, ಕ್ಯೂಟಾಗಿ. ಇದಕ್ಕೆ ಬಾರ್ಡರ್ ಕಲರ್ ಬ್ಲೌಸ್, ಇದು ಬ್ಯಾಕ್ ಹುಕ್ಸು. ತುಂಬಾ ಚೆನ್ನಾಗಿ ಬಂದಿದ್ದಾವೆ 2-3 ಲೆಹೆಂಗಾ ಕಲರ್ಗಳು. ಅದಾದಮೇಲೆ ನೋಡಿ ನಾನು ಇನ್ನೊಂದು ಸ್ಯಾರಿನ ತಗೊಂಡಿದ್ದೀನಿ. ಇದಕ್ಕೆ ಸ್ಯಾರಿ ಬೇಬಿ ಕುಚ್ಚನ್ನು ಹಾಕಿದ್ದೀನಿ. ನೋಡಿ ತುಂಬ ಕ್ಯೂಟಾಗಿ ಕಾಣ್ತಾಯಿದೆ. ಕಲರ್ ಕಾಂಬಿನೇಷನ್ ಕೂಡ ತುಂಬ ಚೆನ್ನಾಗಿದೆ. ನೋಡಿ ಇದಕ್ಕೆ ಬೋಟ್ ನೆಕ್ ಇಟ್ಟಿದ್ದೀನಿ, ಸೆಂಟ್ರಲ್ಲಿ ರೌಂಡ್ ಶೇಪ್ ಇಟ್ಟಿದ್ದೀನಿ. ನೋಡ್ಬೋದು ಸ್ಲೀವ್ಗೆ ಅದನ್ನೇ ವರ್ಕ್ ಮಾಡಿದ್ದೀವಿ. ಫ್ರಂಟು ಸ್ಟಾರ್ ನೆಕ್ ಇಟ್ಟಿದ್ದೀನಿ. ನೋಡಿ ಕಪ್ಸ್ ಹಾಕಿದ್ದೀನಿ, ತುಂಬಾ ಚೆನ್ನಾಗಿ ಬಂದಿದೆ. ನೋಡಿ ಸ್ಟಾರ್ ಕೊಟ್ಟಿದ್ದೀವಿ. ತುಂಬಾ ಚೆನ್ನಾಗಿರುತ್ತೆ ಬ್ಲೌಸ್ಗಳು ಈ ರೀತಿ ಸ್ಟಿಚ್ ಮಾಡ್ಕೊಳ್ಳೋದ್ರಿಂದ. ಕಪ್ಸ್ ಹಾಕಿದ್ರೆ ಫಿಟ್ಟಿಂಗ್ಸ್ ಎಲ್ಲ ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ನೋಡಿ ಇನ್ನೂ ಒಂದು ಸ್ಯಾರಿ, ಇದಕ್ಕೆ ವಿ ನೆಕ್ ಇಟ್ಟಿದ್ದೀವಿ. ಇದಕ್ಕೂ ಕೂಡ ಬೇಬಿ ಕುಚ್ಚನ್ನು ಸಿಂಪಲಾಗಿ ಹಾಕಿದ್ದೀವಿ. ನೋಡಿ ವಿ ನೆಕ್ಕು, ಕೆಳಗಡೆ ಬಾರ್ಡ್ರ್ ಕೊಟ್ಟು ಅದಕ್ಕೆ ಪೈಪಿಂಗ್ ಕೊಟ್ಟಿದ್ದೀವಿ. ಇದಕ್ಕೂ ಕೂಡ ಕಪ್ಸನ್ನು ಹಾಕಿದ್ದೀವಿ. ಇದಕ್ಕೆ ಸ್ಲೀವ್ಗೆ ಸಣ್ಣ ಸಣ್ಣ ಒಂದು ಡಾಟ್ಸನ್ನು ಹಾಕಿದ್ದೀವಿ ಫ್ರೆಂಡ್ಸ್. ಬಾರ್ಡ್ರ್ ದೊಡ್ಡದಾಗಿದೆಯಲ್ಲ ಅದಕ್ಕೋಸ್ಕರ. ನೋಡಿ ಇದು ರೆಡ್ ಕಲರ್ ಸ್ಯಾರಿ ಬರುತ್ತೆ. ನೋಡಿ ಇದಕ್ಕೆ ಮ್ಯಾಚಿಂಗ್ ಆಗೋ ರೀತಿ ನಾವು ಕುಚ್ಚನ್ನು, ಸ್ಯಾರಿ ಕುಚ್ಚನ್ನು ಹಾಕಿದ್ದೀವಿ. ನೋಡಿ ನೋಡಿ ಒಬ್ಬೊಬ್ರದ್ದು ಒಂದೊಂಥರ ಡಿಸೈನ್ ಆಗಿದೆ. ಇದೆಲ್ಲ ಒಬ್ಬರದ್ದೇ ಡಿಸೈನು. ನೋಡಿ ಇದು ಲೆಹೆಂಗಾ ಮತ್ತು ಇದು ಸ್ಯಾರಿ ಫಂಕ್ಷನ್ಗೆ ಸ್ಟಿಚ್ ಮಾಡಿದ್ದಾರೆ. ನೋಡಿ ಇದು ಕೂಡ ಪುಟ್ಟ ಪಾಪುದು ತುಂಬಾ ಚೆನ್ನಾಗಿ ಬಂದಿದೆ. ನೋಡಿ ಬ್ಯಾಕಲ್ಲಿ ಕೂಡ ಬೋಲ್ ಇಟ್ಟಿದ್ದೀವಿ, ತುಂಬಾ ಕ್ಯೂಟಾಗಿದೆ. ಫ್ರೆಂಡ್ಸ್ ಕಟ್ ಮತ್ತು ಫ್ರೆಂಡ್ಸ್ ಇದು ಬ್ಯಾಕ್ ಬೋಟ್ ನೆಕ್ಕದು ಕಟ್ಟಿಂಗು. ನಾನು ಕಟ್ಟಿಂಗ್ ಮಾಡಿರುವಂಥದ್ದನ್ನು ಮತ್ತೊಂದು ಸಾರಿ ತೋರಿಸ್ತಾ ಇದ್ದೀನಿ. ಡಿಸೈನ್ ಯಾವ ರೀತಿ ನೆಕ್ಸ್ ಇದೆ ಅಂತ. ಅದು ವಿಡಿಯೋದಲ್ಲಿ ಫಿನಿಶಿಂಗ್ ಆಗಿ ಕಾಣಿಸಿಲ್ಲ ಅಂಥೇಳಿ ಮತ್ತೆ ಒಂದು ಲಾಸ್ಟಲ್ಲಿ ಫೋಟೋನ ಹಾಕಿದ್ದೀನಿ, ನೋಡ್ಬೋದು. ಕಲರ್ ಕಾಂಬಿನೇಷನ್ ತುಂಬಾ ಚೆನ್ನಾಗಿ ಬಂದಿದೆ.
ನೋಡಿ